ಎಲ್ಲ ಸಿಕ್ಕಿದ್ಯಮ್ಮ. ಈಗ ಟೈಮಿಗೆ ಸರಿಯಾಗಿ ನಾವು ಹೋಗಿ ತಲುಪಬೇಕು ಅಷ್ಟೇ. ನಡೀರಿ. ವೇದ, ಹೊತ್ತಾಗ್ತಾ ಇದೆ, ಬೇಗ ಬಾಮ್ಮ. ಬಾಮ್ಮ ಬೇಗ. ವೇದ, 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 ಏನೈತೆ? ಏನಾಗ್ತಾ ಇದೆಯಮ್ಮ? ಚಿಕ್ಕಪ್ಪ, ಮೊದ್ಲೇ ಉಳ್ಳ ಒಳಗಡೆ ಕೂಸೋಣ. ಅಯ್ಯೋ, ವೇದ, ವೇದ, ಅಯ್ಯೋ ದೇವ್ರೆ, ಏನಪ್ಪ ಆಯ್ತು? ಏನಾಯ್ತೆ? ಭವಾನಿ, ಅವಳ ಮುಖಕ್ಕೆ ಒಂಚೂರು ನೀರು ಚಿಮುಕ್ಸಮ್ಮ. ವೇದ, ವೇದ, ಏನಾಯ್ತೆ? ಚಿಕ್ಕಪ್ಪ, ಅವಳಿಗೆ ತಲೆ ಸುತ್ತ ಬಂದಿದೆ ಅನ್ಸತ್ತೆ. ಇವಳನ್ನ ಈ ಸ್ಥಿತಿಲಿ ಶ್ರಾದ್ದ ನಡೆಯೋ ಜಾಗಕ್ಕೆ ಕರ್ಕೊಂಡು ಹೋಗೋದು ಅಷ್ಟು ಸರಿಯಲ್ಲ ಅಂತ ನನ್ಗನಿಸಿದೆ. ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇವಳನ್ನ ಅಲ್ಲಿಂದ ಮನೆಗೆ ಕಳಿಸ್ಬಿಡೋಣ. ಸರಿ ಚಿಕ್ಕಪ್ಪ, ಡ್ರೈವರಿಗೆ ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗ್ಲಿ. ಸರಿಮಾ. ಅಯ್ಯೋ ಅಶೋಕ, ಟೈಮ್ ಆಗ್ತಿದೆ ಕಣೋ. ಇಷ್ಟೊತ್ತಿಗಾಗಲಿ ಮಾವ ವೇದ ಎಲ್ರೂ ಸಂಗಮದ ಹತ್ರ ಹೋಗಿರ್ತಾರೇನೋ. ಪೂಜೆಗೆ ಬೇರೆ ನೀವಿಬ್ಬರೇ ಕೂತ್ಕೋಬೇಕು. ಸರಿಯಾದ ಟೈಮ್ ಶ್ರಾದ್ದ ಆಗ್ತೇ ಹೋದ್ರೆ ಅಪಾಯ ಕಣೋ. ನಾವು ಯಾವ ರೂಟಲ್ಲಿ ಇದೀವಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇಲ್ಲೇನು ಒಂದು ಸೈನ್ ಬೋರ್ಡ್ ಇಲ್ಲ, ಒಂದು ಮೈಲಿಗಲ್ಲಿಲ್ಲ. ರಾಯ್ರೆ, ನಾವು ಹೋಗೋದಕ್ಕೆ ಹೀಗೆ ತಡ ಆಗ್ತಾ ಇರಲಿ. ನಾನು ಅಂದ್ಕೊಂಡಾಗೆ ನಮ್ಮ ಚಿರು ಶ್ರಾದ್ದ ಆಗದೆ ಇರಲಿ. ನಾನು ನನ್ನ ಮಗನ ಉಳಿಸ್ಕೊಳ್ಳೋ ಶಕ್ತಿ ಕೊಡಪ್ಪ. ಯಾರು ಬರ್ತಾ ಇಲ್ವಲ್ಲಪ್ಪ, ಇನ್ನ ಕೇಳೋಣ ಅಂದ್ರೆ. ಅಲ್ಲಿ ಅವ್ರನ್ನ ಕೇಳೋಣ. ಸರ್, ನಾವು ಸಂಗಮಕ್ಕೆ ಹೋಗ್ಬೇಕು. ಹೇಗೆ ಹೋಗೋದು ಸರ್? 15 ಕಿಲೋಮೀಟರ್ ಮುಂದೆ ಬಂದಿದ್ದೀರಾ ನೀವು. ರಾಂಗು ನೀವು ಬೋರ್ಡ್ ಕಾಣುತ್ತೆ, ನೀವು ಅಲ್ಲಿ ಟರ್ನ್ ಆಗಿ. ಹಾಗಾದ್ರೆ ವಾಪಸ್ ಹೋಗ್ಬೇಕಾ? ಹೌದು ಸರ್. ಓಕೆ ಸರ್, ಹಾಂ, ಆಯ್ತು. ಬನ್ನಿ ಹೋಗ. ಆರ್ತಿ, ಲೇಟ್ ಆಗ್ತಿದೆ ಅಂತ ನಾನು ಅಶೋಕ ಟೆನ್ಷನ್ ಮಾಡ್ಕೊಂಡಿದ್ರೆ ನೀನ್ ಏನು ಆತಂಕ ಆಗ್ತಿಲ್ವಾ? ಆಗೋದೆಲ್ಲ ಒಳ್ಳೇದಕ್ಕೆ ಅಣ್ಣ. ರಾಯ್ರೆ, ಈ ಹುಡುಗಿ ಎಲ್ಲಿ ಹೋಗ್ಬಿಟ್ಲು? ಶ್ರಾದ್ದ ಮುಗಿಯೋವರೆಗೂ, ಆತ್ಮಕ್ಕೆ ಮುಕ್ತಿ ಸಿಗೋವರೆಗೂ ಚೈತ್ರಂಗೆ ಏನೂ ಆಗ್ಬಾರ್ದು. ಇಲ್ಲಿಂದ ಹೋಗ್ಬಿಡ್ತೀನಿ ಅನ್ನೋ ಕೋಪಕ್ಕೆ ಆ ಆತ್ಮ ಏನಾದರೂ ಚೈತ್ರ ಪುಟ್ಟಗೆ ಏನಾದ್ರು ತೊಂದರೆ ಮಾಡಿಬಿಟ್ರೆ? ಇಲ್ಲ ಇಲ್ಲ, ಹಾಗಾಗ್ಬಾರ್ದು, ಹಾಗಾಗ್ಬಾರ್ದು.
ಚಿರು ನನ್ನನ್ನ ಬರಬೇಡ ಅಂದ್ರು. ನಾನು ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಾನು ನಿಂಗೆ ಹೇಳಿರ್ಲಿಲ್ವಾ ರೂಮ್ ಬಿಟ್ಟು ಹೊರಗಡೆ ಬರಬೇಡ ಅಂತ? ರೂಮಲ್ಲಿ ಕೂತು ಕೂತು ಬೇಜಾರಾಗಿತ್ತು, ಅದಕ್ಕೆ ಟೆರೆಸ್ಗೆ ಹೋದೆ. ಸರಿ ಬಾ, ತಿಂಡಿ ಹಾಕ್ಕೊಡ್ತೀನಿ. ನಾನು ಕೇಳ್ತಿದ್ದೀನಿ ತಾನೇ. ಎಲ್ಲರೂ ಸೇರಿ ನನ್ನ ಮನೇಲೆ ಕೂಡಾಕ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಯಾಕೆ ಪುಟ್ಟ ಹೀಗೆಲ್ಲ ಮಾತಾಡ್ತಿದ್ಯಾ? ಹಾಗೆಲ್ಲ ಏನೂ ಇಲ್ಲಮ್ಮ. ಚಿರು ನನ್ನ ಸಾಯಿಸ್ತಾನೆ ಅಂತ ಅಲ್ವಾ ನೀನು ಈ ಹಾರ ಹಾಕಿದ್ದು? ಈ ಹಾರ ಇದ್ಮೇಲೆ ಯಾರು ನಂಗೇನು ಮಾಡೋಕ್ಕಾಗಲ್ಲ ಅಲ್ವಾ? ನಾನು ಫ್ಯಾಮಿಲಿ ಜೊತೆ ಹೋಗ್ಬೇಕಾಗಿತ್ತು. ಚಿರು ಇವತ್ತೇ ಲಾಸ್ಟ್ ಅಂತೆ, ಅವನಿನ್ ಯಾವತ್ತೂ ಬರಲ್ವಂತೆ. ಹೌದಾ? ಯಾರು ಈ ಥರ ಎಲ್ಲ ನಿಂಗೆ ಹೇಳಿದ್ದು? ಮನೇಲಿ ಎಲ್ಲರೂ ಮಾತಾಡ್ತಾ ಇದ್ರಲ್ಲ, ನಾನು ಅದನ್ನ ಕೇಳಿಸ್ಕೊಂಡೆ. ಚಿರು ಇದ್ಮೇಲೆ ಬರೋದಿಲ್ವಾ ಮಾತಂಗಿ? ನಾನು ಅವನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಪುಟ, ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ತಂಗಿ ಬಂಧು ಬಳಗ ಇವರೆಲ್ಲ ಕೋಪ ಮಾಡ್ಕೊಂಡು ಹೊರಗಡೆ ಹೋಗ್ಬಿಟ್ರೆ ಹೇಗಾದರೂ ಮಾಡಿ ಅವರು ಮತ್ತೆ ಮನೆಗೆ ಬರೋ ಹಾಗೆ ಮಾಡಬಹುದು. ಆದರೆ ದೇವ್ರ ಹತ್ರ ಹೋದವ್ರನ್ನ ಮತ್ತೆ ಬರೋ ಹಾಗೆ ಮಾಡೋದು ಅಸಾಧ್ಯ ಪುಟ್ಟ. ಮಾತಂಗಿ, ಸತ್ತೋರ್ ಮತ್ತೆ ಹುಟ್ಟಿ ಬರೋದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಮಾತಂಗಿ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಚಂದ್ರ, ಗುರುಗಳು ಬಂದಿಯಾರಾ? ಇನ್ನೂ ಇಲ್ಲ ಯಜಮಾನ್ರೆ, ಪುರೋಹಿತರು ಬಂದಿದ್ದಾರೆ. ಸರಿ, ಒಂದು ಕೆಲಸ ಮಾಡು. ಡಿಕ್ಕಿಲಿ 2 ಬ್ಯಾಗ್ ಇದೆ, ತಗೊಂಡು ಹೋಗಿ ಪುರೋಹಿತರು ಕೊಟ್ಟು ನಡಿಯಮ್ಮ. ಭವಾನಿ, ಕಾರ್ಗಳೇನಾದ್ರೂ ವಸ್ತುಗಳಿದ್ರೆ ತಗೊಂಬಿಡಮ್ಮ. ಚಿರು ಫೋಟೋ ತಗೊಂಬ, ಮರಿಬೇಡ. ಹೋಗು. ಯಾಕೆ ಜಗಳ ಮಾಡ್ತಿದ್ದೀರಾ?
ಏಯ್ ಚಂದ್ರ, ತಲೆ ಕೆಟ್ಟಿದ್ಯೇನೋ ನಿನಗೆ? ಯಾಕೋ ಹೊಡೆದೆ ಅವನಿಗೆ? ನಾನು ಮಾತಾಡ್ತಾ ಇದ್ರು ಕೇಳಿಸ್ಕೊಂಡು ಸುಮ್ಮನೆ ಇದೆಯಾ? ಏಯ್, ಏನಾಗಿದೆಯೋ ನಿನಗೆ? ತಿಂದು ಪೊಗರು ಜಾಸ್ತಿ ಆಯ್ತಾ? ಕೆಲ್ಸಕ್ಕೆ ಬಂದ್ಮೇಲೆ ಸ್ವಲ್ಪನಾದ್ರೂ ವಿನಯತೆ ಇರಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ? ಯಾಕೋ ಹೊಡೆದೆ ಅವನಿಗೆ? ನಾನು ಯಾರು ಕೊಡ್ದೆ ಯಜಮಾನ್ರೆ? ಯಾರು ಹೊಡೆದೆ ಅಂತ ಕೇಳ್ತಿದ್ಯಾ? ನೀನು ಹೊಡೆದ ಇಟ್ಗೆ ಅವನೋಗ ಅಲ್ಲಿ ಬಿದ್ದಿದ್ದಾನಲ್ಲೋ. ಇಲ್ಲೇ ಬಿದ್ದಿದ್ನಲ್ಲ. ಯಾಕೆ ಯಜಮಾನ್ರೆ ಏನೇನೋ ಮಾತಾಡ್ತಿದ್ದೀರಾ? ನಾನು ಯಾರಿಗೂ ಹೊಡೆದಿಲ್ಲ, ಒಬ್ಬನೇ ಇದ್ದೀನಿ ಇಲ್ಲಿ. ಒಬ್ರೇನಾ? ನಾನು ನೋಡಿದ್ದು ಇಬ್ರನ್ನಲ್ವಾ? ಹಾಗಾದ್ರೆ ನಾನು ನೋಡಿದ್ದೇನು? ಇಲ್ಲ ಚಿಕ್ಕಪ್ಪ, ಬಂದಿದ್ದೀನಿ ಒಬ್ನೇ. ಯಜಮಾನ್ರೆ ನಾವು ಒಬ್ಬನೇ ಇರೋದು. ಚಂದ್ರ ಬೇಡ, ನೀನು ಹೋಗು, ನಾನೇ ತಗೋತೀನಿ. ಎಲ್ಲ ವಿಚಿತ್ರವಾಗಿದೆಯಲ್ಲ, ಏನೋ ನನಗೊಂದು ಅರ್ಥ ಆಗ್ತಿಲ್ಲ. ರೀ, ಯಾಕೆ ಇಷ್ಟು ಫಾಸ್ಟಾಗಿ ಹೋಗ್ತಿದ್ದೀರಾ? ನಿಧಾನವಾಗಿ ಹೋಗಿ. ಯೋಚನೆ ಮಾಡಬೇಡ ಆರ್ತಿ, ನಾನು ಸೇಫಾಗಿ ಓಡಿಸ್ತೀನಿ. ಗುರುಗಳು ಟೈಮಿಗೆ ಕರೆಕ್ಟಾಗಿ ಬರಬೇಕು ಅಂತ ಹೇಳಿದ್ದಾರೆ. ಆರ್ತಿ, ಅಲ್ಲಿ ನಡೀತಿರೋದು ನಮ್ಮ ಮಗನ ಶ್ರಾದ್ದ. ತಂದೆಯಾಗಿ ನಾನೇ ಮುಂದೆ ನಿಂತು ಕಾರ್ಯ ನಡೆಸ್ಕೊಡ್ಬೇಕು. ನಾನೇ ಸರಿಯಾದ ಟೈಮ್ಗೆ ಅಲ್ಲಿ ಇರಲಿಲ್ಲ ಅಂದರೆ ಅಲ್ಲಿರೋರೆಲ್ಲ ಏನು ಅನ್ಕೊಳ್ಳಲ್ಲ. ನೀವು ಬೇಗ ಹೋದ್ರೆ ಚಿರು ಬೇಜಾರಾಗ್ತಾನ್ರಿ. ವಾಟ್? ಏನು ಹೇಳಿದೆ? ಅದು ಅದು ಶ್ರಾದ್ದ ಕಾರ್ಯಕ್ಕೆ ಹೋಗ್ತಿರೋದಲ್ವಾ, ಫಾಸ್ಟಾಗಿ ಹೋಗೋದು ಒಳ್ಳೇದಲ್ಲ, ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಹೇಳಿದೆ. ಚಿರು ಆತ್ಮಕ್ಕೆ ಮುಕ್ತಿ ಕೊಡ್ಸೋದನ್ನು ಒಳ್ಳೆ ಕೆಲಸನೇ ಅಲ್ವಾ ಆರ್ತಿ? ನನ್ನ ಮಗನ ಆತ್ಮ ಅಲ್ಲಿ ವಿಲ ಅಂತ ಒದ್ದಾಡ್ತಾ ಇದೆ. ಆದರೆ ನೀವು ಅವನನ್ನ ಪರ್ಮನೆಂಟಾಗಿ ಕಳಿಸೋದಕ್ಕೆ ಇಷ್ಟು ಅವಸರ ಮಾಡ್ತಿದ್ದೀರಲ್ಲ. ನನ್ನ ಎದೆಯಲ್ಲಿ ಉರಿತಾ ಇರೋ ಬೆಂಕಿ ಬಗ್ಗೆ ನಿಮ್ಗೆ ಹೇಗೆ ಹೇಳಿ? ಅಶೋಕ, ಅಲ್ಲಿ ನೋಡೋ, ಸಂಗಮದ ರೋಡು. ಅಲ್ಲಿ ಲೆಫ್ಟ್ ತಗೊಳ್ಳೋ. ನಮಸ್ಕಾರ. ನಮಸ್ತೆ. ಯಾಕೆ ರಾಯರೇ ಇಷ್ಟು ತಡ ಮಾಡಿಬಿಟ್ರಿ? ಗುರುಗಳು 12:18 ಅಂತ ಹೇಳಿದ್ರಲ್ವಾ? ಆ ಸಮಯದಲ್ಲಿ ಪಿಂಡ ಇಟ್ಟು ತಿಲತರ್ಪಣ ಬಿಡದೇ ಇದ್ದರೆ ಶ್ರಾದ್ದದ ಕಾರ್ಯ ಮಾಡಿದ್ದು ಪ್ರಯೋಜನಕ್ಕೆ ಬರೋದಿಲ್ಲ. ಬರ್ತಾ ಸ್ವಲ್ಪ ತಡೆ ಆಯಿತು. ಇಂಥ ಕಾರ್ಯಗಳಲ್ಲಿ ಅಡೆತಡೆಗಳಾಗೋದು ಸಹಜ. ಅದಕ್ಕೆ ತಲೆ ಕೆಡಿಸ್ಕೊಂಡ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಎಲ್ಲಿ ಬ್ಯಾಗ್ಗಳನ್ನ ಕೊಡಿ. ಎಲ್ಲಿ ಹುಡುಗನ ತಂದೆ ಇನ್ನೂ ಬಂದಿಲ್ವಾ? ಅವರು ಬೇರೆ ಕಾರ್ನಲ್ಲಿ ಬರ್ತಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಅವ್ರಿಗೆ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳಿ, ಮತ್ತು ಹುಷಾರ ಬರೋಕ್ಕೆ ಹೇಳಿ. ಇಂಥ ಕೆಲಸಗಳಿಗೆಲ್ಲ ಅವರು ಬೇಗ ಮನೆ ಬಿಡಬೇಕಲ್ವಾ? ಇಲ್ಲ ಅಂದರೆ ಏನೇನೋ ಅವಘಡಗಳು. ಹೌದು ಸ್ವಾಮಿ, ನಿಮ್ಮ ಮಾತು ನಿಜ. ನಾವು ಬೇಗನೆ ಹೊರಡಬೇಕಾಗಿತ್ತು. ಆದರೆ ಭವಾನಿ, ಮೊದಲು ಅಶೋಕನಿಗೆ ಫೋನ್ ಮಾಡಿ ಸ್ವಲ್ಪ ಜೋಪಾನವಾಗಿ ಬರೋಕೆ ಹೇಳಮ್ಮ. ಮಾಡಮ್ಮ. ಚಿಕ್ಕಪ್ಪ, ನಾನು ಫೋನ್ ಮಾಡ್ತೇನೆ. ಆದರೆ ನೀವು ಬೆಳಗ್ಗೆಯಿಂದ ಟೆನ್ಷನಲ್ಲೇ ಇದ್ದೀರಾ. ಸ್ವಲ್ಪ ಆರಾಮಾಗಿರಿ. ನಿಮ್ಮನ್ನು ನೋಡಿದ್ರೆ ನನಗೂ ಟೆನ್ಷನ್ ಆಗುತ್ತೆ. ಟೆನ್ಷನ್ ಆಗಲ್ವೇನಮ್ಮ? ವೇದಾಗ ಹಾಗಾಗಿದ್ದು ನನಗೆ ಟೆನ್ಷನ್ ಜಾಸ್ತಿ ಆಯಿತು.
ಅಣ್ಣ ಇದ್ದಿದ್ರೆ ಇಷ್ಟೆಲ್ಲ ಟೆನ್ಷನ್ ತಗೊಳ್ಳೋ ಅಗತ್ಯ ನನಗಿರಲಿಲ್ಲ. ಅಣ್ಣ ನಮ್ಮನೇಲಿದ್ರೆ ನಮ್ಗೆ ಆನೆ ಬಲ ಇದ್ದ ಹಾಗೆ. ಚಿಕ್ಕಪ್ಪ, ಅಶೋಕ್ ನಂಬರ್ ನಾಟ್ ರೀಚಬಲ್ ಬರ್ತಾ ಇದೆ. ಶ್ರಾದ್ದಕ್ಕೆ ಎಲ್ಲ ಸಿದ್ಧತೆಗಳು ತಯಾರಿ ಆಗಿರಬೇಕು ಅನ್ಸತ್ತೆ. ಹೌದು ಜೇಜಮ್ಮ, ಮುಕ್ತಿ ಕೊಡ್ಸೋದಕ್ಕೆ ತಯಾರಿ ಜೋರಾಗೆ ನಡೀತಾ ಇದೆ. ನಡೀಲಿ ನಡೀಲಿ. ಪ್ರಯತ್ನಗಳನ್ನ ಮಾಡಿದ ಮೇಲೇ ಮನುಷ್ಯ ಅಂತ ಅನ್ಸ್ಕೊಳ್ಳೋದು. ಆದರೆ ಎಷ್ಟು ಪ್ರಯತ್ನಗಳು ವಿಫಲ ಆಗುತ್ತೋ, ಎಷ್ಟು ಸಫಲ ಆಗುತ್ತೋ ಅನ್ನೋದಷ್ಟೇ ಮುಖ್ಯ. ಅಮ್ಮ, ನನಗೊಂದು ಆತಂಕ ಇದೆ. ಆ ವಿಲ್ನ ನೋಡಿ ನಾವು ಹುಟ್ಟಿದ್ದೇ ವ್ಯರ್ಥ ಆಗೋಯ್ತು, ನಮ್ಮಿಂದ ಏನು ಮಾಡೋದಕ್ಕಾಗಲ್ಲ, ನಮ್ಮ ಆಸೆ ಕನಸುಗಳೆಲ್ಲ ನೆಲ ಕಚ್ಕೊಂಡ್ಬಿಡ್ತು ಅಂತ ತುಂಬ ಬೇಜಾರಾಗೋಯ್ತು. ಇದಕ್ಕೊಂದು ದಾರಿ ಇದೆ ಅಂತ ಗೊತ್ತಾದ ಮೇಲೆ ನಮ್ಮ ಆಸೆ ಕನಸುಗಳೆಲ್ಲ ದೊಡ್ಡದಾಗಿ ಬೆಳೀತಾ ಇದೆ ಅಮ್ಮ. ಅಪ್ಪಿ ತಪ್ಪಿ ನೀವು ಮಾಡ್ತಾ ಇರೋ ಪ್ರಯತ್ನ ವಿಫಲ ಆಗಿ ಚಿರು ಆತ್ಮ ಶಾಶ್ವತವಾಗಿ ನಮ್ಮಿಂದ ದೂರ ಆಗ್ಬಿಟ್ರೆ ಅಂತ. ಅನುಮಾನ ಪಡೋರು ದೇಹವಿಲ್ಲದ ಆತ್ಮಕ್ಕಿಂತ ಕಡೆ. ಅನುಮಾನ ಇದ್ದು ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ಅದು ವ್ಯರ್ಥಾನೇ. ಅಮ್ಮ, ನನ್ನ ಮಾತಿನ ಅರ್ಥ ಅನುಮಾನ ಅಲ್ಲ. ಹಾಗಂತ ನಾಲ್ಗೆ ಮಾತ್ರ ಹೇಳ್ತಾ ಇದೆ, ಆದರೆ ಎದೆ ಬಡಿತದಲ್ಲೇ ಗೊತ್ತಾಗ್ತಾ ಇದೆ ಮಾಡ್ತಾ ಇರೋ ಕಾರ್ಯ ವಿಫಲ ಆಗತ್ತೋ ಸಫಲ ಆಗತ್ತೋ ಅನ್ನೋ ಆತಂಕ. ಜಜಮ್ಮ, ಕ್ಷಮಿಸ್ಬಿಡಿ, ನಮ್ಮನ್ನ ತಪ್ಪಾಯಿತು, ಕೋಪ ಮಾಡ್ಕೋಬೇಡಿ. ಮುಂದೆ ಏನು ಮಾಡಬೇಕು? ನಾನು ಹೇಳಿದ್ದನ್ನ ತಂದಿದ್ದೀರಾ? ಹಾಂ, ತಂದಿದ್ದೀನಿ.